ಮತ ಬಯಲಾಗಿದೆ. ಗುತ್ತಿಗೆದಾರರ ಸಂಘ ಒಂದೇ ಅಲ್ಲ, ತಳಗಿಡ್ರಿ ಮಕಾರ ಸುವರ್ಣ ತಳಗಿಡ್ರಿ ಎಸ್ಕಾಮಿನ ಗುತ್ತಿಗೆದಾರ ಸಂಘ, UWD ಸಂಘ, ಇರಿಗೇಷನ್ ಸಂಘ, ಎಲ್ಲ ಸಂಘಗಳು, ಎಲ್ಲ ಕಾಂಟ್ರಾಕ್ಟರ್ ಸಂಘಗಳು ಕೂಡ ಪರ್ಸೆಂಟೇಜನ್ನು ತಗೊಳ್ತಾರಂತ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅದಕ್ಕೆ ಕಾಂಗ್ರೆಸ್ನವ್ರಿಗೆ ಪ್ರಶ್ನೆ ಮಾಡುವಂಥ ನೈತಿಕ ಹಕ್ಕೆ ಇಲ್ಲ. ಇನ್ನು ಚಂದ್ರು ಲಮಾಣಿದು ಅಲ್ಲಿನೂ ಕೂಡ ಗುತ್ತಿಗೆದಾರ ಸಂಘದ ಎಲ್ಲ ಸದಸ್ಯರು ಯಾವುದೇ ರೀತಿ ತೊಂದರೆ ಕೊಡದಂಗೆ ಅಭಿವೃದ್ಧಿ ಕೆಲಸವನ್ನು ಮಾಡ್ಕೊಂಡು ನಿಂತಿದ್ದಾರೆ ಡಾಕ್ಟರು. ಇದೊಂದು ಷಡ್ಯಂತ್ರ. ಅವರಿಗೆ ಒತ್ತಾಯಪೂರ್ವಕವಾಗಿ ದುಡ್ಡು ಕೊಡುವಂಥ ಪ್ರಯತ್ನ ನಡೆದಿತ್ತು. ಮತ್ತು ಕೆಲವೆಲ್ಲ ಆಡಿಯೋ ವಿಡಿಯೋ ಕೂಡ ಹರಿದಾಡ್ತಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಮತ್ತು ಹಣ ಅವ್ರ ಕಡೆ ಸಿಕ್ಕಿಲ್ಲ. ಒಂದು ದವಾಖಾನೆಯಲ್ಲಿ ಎಲ್ಲ ಥರ ಜನನೂ ಬರ್ತಾರೆ. ಹೀಗಾಗಿ ಅದರಲ್ಲಿ ಯಾವುದೂ ಸ್ಪಷ್ಟತೆ ಇಲ್ಲ. ಈಗ ಲೋಕಾಯುಕ್ತರು ಕೇಸ್ ಹಾಕಿದ್ದಾರೆ, ಅದು ತನಿಖೆ ಆಗ್ತದೆ. ತನಿಖೆ ಆದಮೇಲೆ ಸತ್ಯಾಸತ್ಯ ಹೊರಗೆ ಬಂದಿದೆ. ಆದರೆ ಷಡ್ಯಂತ್ರ ಮಾಡಿರುವಂಥದ್ದು ಮೇಲ್ನೋಟಕ್ಕೆ ಭಾಳ ಸ್ಪಷ್ಟ ಆಗ್ತದೆ. ಒಬ್ಬ ಯುವ ಡಾಕ್ಟರು ಒಳ್ಳೆ ಕೆಲಸ ಮಾಡಿ ಮುಂದೆ ಬರುವಂಥ ಈ ಸಂದರ್ಭದಲ್ಲಿ ಆ ತಾಲೂಕಿನಲ್ಲಿ ಅಲ್ಲಿಯ ರಾಜಕೀಯ ಮತ್ತು ಜಿಲ್ಲೆಯ ರಾಜಕೀಯ ಕರಿ ನೆರಳು ಅವನ ಸೇವಾಭಿವೃದ್ಧಿಗೆ ಅಡ್ಡಿ ಬಂದಿದೆ. ಹಲವಾರು ದಿನಗಳಿಂದ ಪ್ರಯತ್ನವನ್ನು ಮಾಡಿ ಮತ್ತು ಈ ಥರ ಲಂಚ ಕೊಡುವ ಒತ್ತಾಯವನ್ನು ಮಾಡುವುದು ಕೂಡ ಕಾನೂನಿನ ಅಡಿಯಲ್ಲಿ ತಪ್ಪು. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಇವತ್ತು ಆಸೆ, ಲೋಭ, ಆಮಿಷ ತೋರಿಸುವಂಥದ್ದು ಮತ್ತು ಲಂಚ ಕೊಡುವುದು ಕೂಡ ಭಾಳ ದೊಡ್ಡ ತಪ್ಪು. ಹೀಗಾಗಿ ಎಲ್ಲ ಆಯಾಮಗಳಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ. ಅಲ್ಲ, ಅದು ಎಲ್ಲವೂ ಅದರಲ್ಲಿ ಸೇರಿದೆ, ಎಲ್ಲವೂ ಸೇರಿದೆ. ಆದ್ದರಿಂದ ಇದು ಸಮಗ್ರ ತನಿಖೆ ಆಗಬೇಕು. ಯಾವುದೇ ಒಬ್ಬರ ಒಂದು ಸಾರ್ವಜನಿಕ ಜೀವನವನ್ನು ಈ ರೀತಿ ಷಡ್ಯಂತ್ರದಿಂದ ಮುಗಿಸೋ ಪ್ರಯತ್ನ ಅದನ್ನು ಯಾರೂ ಕೂಡ ಒಪ್ಪುವಂಥದ್ದಲ್ಲ. ಅಂಥದ್ದನ್ನು ಯಾರೂ ಕೂಡ ಪ್ರೋತ್ಸಾಹ ಮಾಡಬಾರ್ದು, ಖಂಡಿಸ್ಬೇಕು. ಸರ್, ನಿನ್ನೆ ಸಿದ್ದರಾಮಯ್ಯನವರೊಂದು ಟ್ವೀಟನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಹಿಂದುಳಿದ ವರ್ಗದ ನಾಯಕರನ್ನು ಪಟ್ಟಬದ್ಧ ಹಿತಾಸಕ್ತಿಗಳು ಕೂಡ ತುಳಿತಾ ಇದ್ದಾರೆ ಅನ್ನೋ ಮಾತನಾಡಿದ್ದಾರೆ. ಮಾಡಿದ್ದಾರೆ ಅಂತೆಲ್ಲ ಮಾತಾಡಿದ್ದಾರೆ. ನೋಡಪ್ಪ, ಒಂದೇ ಒಂದು ಮಾತು ಹೇಳ್ತೀನಿ. ಸಿದ್ದರಾಮಯ್ಯ ಅವ್ರಿಗೆ ಅನ್ಯಾಯ ಆಗಿದೆ. ಅವ್ರ ರಾಜಕೀಯ ಬೆಳವಣಿಗೆಯನ್ನು ಭಾಳಷ್ಟು ಜನ ಸಹಿಸ್ತಾ ಇಲ್ಲ, ಷಡ್ಯಂತ್ರ ಮಾಡಿ ಮುಗಿಸ್ತಾ ಇದ್ದಾರೆ ಅನ್ನುವಂಥದ್ದು ಒಟ್ಟಾರೆ ಅರ್ಥ. ಈಗ ಅವರು ದೇವರಾಜ ಅರಸು ಅವರ ಅವಧಿಯನ್ನು ಮೀರಿ ಒಂದು ದಾಖಲೆಯನ್ನು ಮಾಡಿದ್ದಾರೆ. ಆ ಥರ ಅನ್ಯಾಯ, ಆ ಥರ ಆಮಿಷ, ಆ ಥರದ ಷಡ್ಯಂತ್ರ ಮಾಡಿ ಅದರ ಪರಿಣಾಮವಾಗಿ 7 ವರ್ಷ ಮುಖ್ಯಮಂತ್ರಿ ಸ್ಥಾನ ಸಿಗ್ತದೆ ಅಂತಂದರೆ ಬಹುತೇಕವಾಗಿ ಎಲ್ಲರೂ ಕೂಡ ಅಂಥ ಅನ್ಯಾಯ, ಷಡ್ಯಂತ್ರ ಆಗಲಿ, ನಾನು ಕೂಡ 7 ವರ್ಷ ಮುಖ್ಯಮಂತ್ರಿ ಆಗಲಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಈ ಅತಿ ಹೆಚ್ಚು ಮುಖ್ಯಮಂತ್ರಿ ಅವಧಿಯನ್ನು ಮಾಡಿದವರೇ ಅನ್ಯಾಯ ಆಗಿದೆ ಅಂತಂದರೆ ಇವತ್ತು ಅವರ ಅವಧಿಯಲ್ಲಿ ಹಿಂದುಳಿದ ವರ್ಗಕ್ಕೆ ಏನಾಗಿದೆ ಅದರ ಲೆಕ್ಕ ಕೊಡಬೇಕು. ಈಗ ಸಿದ್ದರಾಮಯ್ಯ ಅವರು ಲೆಕ್ಕ ಕೊಡೋ ಸ್ಥಾನದಲ್ಲಿದ್ದಾರೆ. ವಿಶೇಷವಾಗಿ ಹಿಂದುಳಿದ ವರ್ಗದವ್ರಿಗೆ ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವ್ರಿಗೆ ಅವರು ಅಕೌಂಟಬಿಲಿಟಿ ಕೊಡಬೇಕು, ಲೆಕ್ಕ ಕೊಡಬೇಕು. ಮತ್ತು ಎರಡನೇದಾಗಿ ಈ SC ಮುಖ್ಯಮಂತ್ರಿ ಮಾಡುವಂಥದ್ದು ಮಾತಾಡ್ತಾರೆ. ಭಾಳ ಹಲವಾರು ವ್ಯಾಖ್ಯಾನ ಬರ್ತಾ ಇದ್ದಾರೆ. ಸಿದ್ದರಾಮಯ್ಯವರು ಮಾಡಿದ್ದಾರೆ, ಮಾದೇವಪ್ಪರು ಮಾಡಿದ್ದಾರೆ. ನಾನೊಂದು ಮಾತನ್ನು ಹೇಳ್ತೀನಿ, ಸಿದ್ದರಾಮಯ್ಯ ಮತ್ತು ಮಾದೇವಪ್ಪ ಬಿಡ್ರಿ, ಇವರು ಕಾಂಗ್ರೆಸ್ಸಿಗೆ ಇಂಪೋರ್ಟೆಡ್, ಹೊರಗಡೆಯಿಂದ ಇಂಪೋರ್ಟೆಡ್ ಕಾಂಗ್ರೆಸ್ಸಿಗರು, ಏನು ಒರಿಜಿನಲ್ ಕಾಂಗ್ರೆಸ್ಸಿಗರಲ್ಲ. ಒರಿಜಿನಲ್ ಕಾಂಗ್ರೆಸ್ಸಿಗರು ಬಸವಲಿಂಗಪ್ಪ ಅವರು, ರಂಗನಾಥ್ ಅವರು, ಹಳೇ ಭಾಳಷ್ಟು ಘಟಾನುಘಟಿಗಳು ಈ ಕಾಂಗ್ರೆಸ್ಸನ್ನು ಬೆಂಬಲ ಮಾಡ್ಕೊಂಡು ಬಂದಿದ್ದಾರೆ. ಜನಾಂಗ ಕೂಡ ಬೆಂಬಲ ಮಾಡ್ಕೊಂಡು ಬಂದಿದೆ. ಇವತ್ತು ದಲಿತರನ್ನ ಮುಖ್ಯಮಂತ್ರಿ ಮೊದಲು ಮಾಡಬೇಕಾಗಿರುವಂಥದ್ದು ದಲಿತರ ಋಣದಲ್ಲಿರುವಂಥ ಕಾಂಗ್ರೆಸ್ನವ್ರು ಮಾಡಬೇಕು. ಕಾಂಗ್ರೆಸ್ಸಲ್ಲೇ ಆಗ್ತಾರೆ ಅಂತ ಹೇಳಕಂತ 25 ವರ್ಷ ಮುಗಿ ತುಪ್ಪ ಹಚ್ಚೋ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ರಾಜಕೀಯ ಬದ್ಧತೆ ಇದ್ದರೆ ಅವರಿಗೆ, ದಲಿತರಿಗೆ ಏನು ಭಿಕ್ಷೆ ಅಲ್ಲ, ಅದು ಹಕ್ಕನ್ನು ಕೊಡಬೇಕು. ಯಾಕಂದರೆ ಅಷ್ಟು 75 ವರ್ಷ ನಿರಂತರವಾಗಿ ಬೆಂಬಲ ಮಾಡಿದ್ದೆ ಕಾಂಗ್ರೆಸ್ನವ್ರು. ದಲಿತರು ಅತಿ ಹೆಚ್ಚು ಬೆಂಬಲ ಮಾಡಿರುವಂಥ ಪಕ್ಷದಿಂದ ಅವರು ನಿರೀಕ್ಷೆ ಮಾಡಿದ್ದಾರೆ. ಅದರಿಂದ ಅವ್ರ ಹಕ್ಕನ್ನು ಕೊಡಬೇಕು. ಈ ಥರ ಬರೀ ಬಾಯಿ ಮಾತಿನಲ್ಲಿ
ಕಾಂಗ್ರೆಸ್ನಲ್ಲಿ ಆಗ್ತದೆ ಅಂದರೆ ಮತ್ತೆ ಯಾಕೆ ಮಾಡ್ತಾ ಇಲ್ಲ? ಆದ್ದರಿಂದ ಇದು ಮತ್ತೊಮ್ಮೆ ದಲಿತರಿಗೆ ದಾರಿ ತಪ್ಪಿಸುವಂಥದ್ದು ಮೂರು ತಪ್ಪುವ ಕೆಲಸ. ಸರ್, ಈಗ ಪ್ರಮುಖವಾಗಿ ಬಾಗಲಕೋಟೆ ಗಲಭೆ ಪ್ರಕರಣವನ್ನು ನೋಡಿ ಅಲ್ಲಿ ಉಪಚುನಾವಣೆ ಇದೆ, ಹಾಗಾಗಿ ಇದು ಒಂದು ಕ್ರಿಯೇಟ್ ಅನ್ನು ಮಾಡ್ತಾ ಇದ್ದಾರೆ. ಈಗ ಆಯ್ತು ರೀ, ಕ್ರಿಯೇಟ್ ಯಾರು ಮಾಡಿದ್ರು? ಮಸೂದಿಯಿಂದ ಚಪ್ಪಲಿ ಬಿದ್ದಿದೆ, ಮಸೂದಿಯಿಂದ ಕಲ್ಲು ಬಿದ್ದಿದೆ ಮತ್ತು ಅವರೇ ಕ್ರಿಯೇಟ್ ಮಾಡಿದ್ದಾರೆ. ಕ್ರಿಯೇಟ್ ಮಾಡಿದವರು ಯಾರು ಅದನ್ನು ಹೇಳಬೇಕು. ಕ್ರಿಯೇಟ್ ಮಾಡ್ತಾ ಇದ್ದಾರಲ್ಲ, ಯಾರು ಮಾಡಿದರು? ಮೊದಲು ಯಾರು ಪ್ರಾರಂಭ ಮಾಡಿದರು? ಸರಳವಾಗಿ ಮೆರವಣಿಗೆ ಹೋಗಿದ್ರೆ ಕ್ರಿಯೇಟ್ ಆಗ್ತಿರಲಿಲ್ಲ. ಇವ್ರು ಮೇಲಿನಿಂದ ಕಲ್ಲು ತೂರಾಟ ಮಾಡೋದು, ಚಪ್ಪಲಿ ತೂರಾಟ ಮಾಡೋದು, ಪ್ರಚೋದನೆ ಮಾಡೋದು, ಮತ್ತು ಪೊಲೀಸರು ಒನ್ ಸೈಡೆಡ್ ತನಿಖೆ ಮಾಡೋದು, ಒನ್ ಸೈಡೆಡ್ ಅರೆಸ್ಟ್ ಮಾಡೋದು, ಪ್ರಮುಖರನ್ನ ಬಿಟ್ಟು ಅರೆಸ್ಟ್ ಮಾಡುವಂಥದ್ದು, ಸಂಪೂರ್ಣ ರಕ್ಷಣೆ ಕೊಡುವಂಥದ್ದು, ಯಾರು ನಿಜವಾಗ್ಲೂ ಅದರ ಹಿಂದಿರುವಂಥ ಒಂದೇನು ಪಿತೂರಿ ಹಿಂದಿರುವಂಥವ್ರನ್ನ ಪ್ರಮುಖರನ್ನ ಬಿಟ್ಟು ಇತರನ್ನ ಮಾಡುವಂಥದ್ದು. ಈಗ ಮುಂದೂ ಕೂಡ ಪಿತೂರಿ ಮಾಡ್ತಾರೆ. ಯಾರು ಪಿತೂರಿ ಮಾಡಿದ್ದಾರೆ ಅವ್ರಿಗೆ ಕಠಿಣ ಶಿಕ್ಷೆ ಕೊಟ್ಟರೆ ಇದು ಮುಂದಾಗೋದಿಲ್ಲ. ಒಂದು ರೀತಿಯಲ್ಲಿ ತುಷ್ಟೀಕರಣ ರಾಜಕಾರಣ ಮಾಡ್ತಾ ಮಾಡ್ತಾ ಹಿಂದೂಗಳ ಜಯಂತಿ, ಹಿಂದೂಗಳ ಆಚರಣೆ, ಹಿಂದೂಗಳ ಪೂಜೆ, ಹಿಂದೂಗಳ ಹಬ್ಬದ ಮೆರವಣಿಗೆಗಳು, ಶಿವಾಜಿ ಇರ್ಬೋದು, ಗಣೇಶ ಇರ್ಬೋದು, ಇತರ ಯಾವುದೇ ಇರ್ಬೋದು, ನಿರಂತರವಾಗಿ ಅಟ್ಯಾಕ್ ಆಗ್ತಾಯಿದೆ, ನಿರಂತರವಾಗಿ ಆಗ್ತಾಯಿದೆ. ಯಾಕೆ ನಮ್ಮ ತೆಗೆದುಕೊಳ್ತೇವೆ ಮೇಲ್ಮಟ್ಟದಲ್ಲಿ? ಅಲ್ಲಿ SP ಟ್ರಾನ್ಸ್ಫರ್ ಮಾಡ್ಬೇಕು. ಅವನಿಗೆ ಏಟು ಬಿದ್ದರೂ ಏಟು ಬಿದ್ದಿಲ್ಲ ಅಂತಾನೆ ಅವನು. ಎಂಥ SP? ಅವ್ನಿಗೆ ಏಟು ಬಿದ್ದಿದೆ, ಮಾಧ್ಯಮದಲ್ಲಿ ತೋರಿಸಿದ್ದಾರೆ, ರಕ್ತ ಬಂದಿದೆ, ನನಗೇನು ಆಗಿಲ್ಲ ಅಂತಾನೆ. SP ಇಂದ ಹಿಡಿದು ಎಲ್ಲ ಪೊಲೀಸ್ ಆಫೀಸರ್ ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ತಾರೆ.